ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತಿನ ಅಮೌಂಟು ಯಾವಾಗ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಪ್ರತಿಯೊಬ್ಬ ರೈತರಲ್ಲೂ ಇರ್ತಕ್ಕಂಥದ್ದು. ಅಂದಂಗೆ ಈ ಬಾರಿ ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಪಂಜಾಬ್, ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಏನು ಪ್ರಾಕೃತಿಕ ವಿಕೋಪ ಆಯಿತು. ಸೊ ಆ ಒಂದು ಕಾರಣದಿಂದ ಈ ಮೂರು ಸ್ಟೇಟ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ 2,000 ರೂಪಾಯಿ ಅಮೌಂಟು ಬಿಡುಗಡೆ ಮಾಡಿರ್ತಕ್ಕಂಥದ್ದು PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ. ಇನ್ನು ಉಳಿದಂತೆ ಎಲ್ಲ ರಾಜ್ಯಗಳಿಗೂ ಇದೇ ತಿಂಗಳ ಅಂದರೆ ದೀಪಾವಳಿಗೂ ಮುಂಚೆ ಬರುವಂತಹ ನಿರೀಕ್ಷೆ ಇರ್ತಕ್ಕಂಥದ್ದು. ಯಾಕಂದರೆ ಲಾಸ್ಟ್ ಟೈಮ್ ಒಂದು ತಿಂಗಳೇನು ಲೇಟ್ ಆಯಿತು, ಆಗಸ್ಟಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ. ಸೊ ಒಂದು ತಿಂಗಳು ಲೇಟ್ ಆಗೋಯ್ತು. ಏನು ಈ ಒಂದು PM ಕಿಸಾನ್ ಸಂಬಂಧಪಟ್ಟಂತೆ ವಾರ್ಷಿಕ 3 ಕಂತುಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಂತಿಗೆ 2,000 ರೂಪಾಯಿ ಅಮೌಂಟು PM ಕಿಸಾನ್ ರೈತರಿಗೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಈಗ 21ನೇ ಕಂತು, ಇದುವರೆಗೂ ಬಂದಿರತಕ್ಕಂಥದ್ದು 20 ಕಂತು, ಟೋಟಲ್ 40,000 ರೂಪಾಯಿ ಅಮೌಂಟ್ ಬಂದಿರತಕ್ಕಂಥದ್ದು. ಈಗ 21ನೇ ಕಂತಿನ ಅಮೌಂಟು ಇದೇ ತಿಂಗಳಲ್ಲಿ ಬರುವಂತಹ ನಿರೀಕ್ಷೆ ಇರ್ತಕ್ಕಂಥದ್ದು. ಅದಕ್ಕೂ ಹಬ್ಬಕ್ಕೂ ಮುಂಚೆ ಈ ಒಂದು PM ಕಿಸಾನ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರುವಂತಹ ನಿರೀಕ್ಷೆ ಇದೆ. ನೋಡೋಣ, ವೇಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಎಷ್ಟು ಕಂತು ಬಂದಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಆಗಿ PM ಕಿಸಾನ್ ಅಮೌಂಟು ಸ್ಟಾಪ್ ಆಗಿದ್ರೆ ಅದು ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಅಂತಹ ಒಂದು ಸಮಸ್ಯೆಗಳಿಗೆ ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಎಲ್ರಿಗೂ ನಮಸ್ಕಾರ.